ಕರಣ್ ಜೋಹರ್ ಅವರ ಈ ಮುಂಬೈ ಪೆಂಟ್ ಹೌಸ್ ನೋಡಿದೀರಾ? ಡಾರ್ಕ್ ಥೀಮ್ ಇದ್ರೂ ಎಷ್ಟು ಲಕ್ಸುರಿ ಆಗಿ ಕಾಣುತ್ತೆ ಗೊತ್ತಾ? Hey Avi, it's me Karan Johar. Come on in, it's my new home. ಡಾರ್ಕ್ ಥೀಮ್ ಅಂದ್ರೆ ಜಸ್ಟ್ ಬ್ಲಾಕ್ ಕಲರ್ ಅಲ್ಲ. ಇಲ್ಲಿ ಆಲಿವ್ ಗ್ರೀನ್, ಪರ್ಷಿಯನ್ ಬ್ಲೂ ಮತ್ತು ಡಿಫ್ರೆಂಟ್ ಶೇಡ್ಸ್ ಆಫ್ ಚಾರ್ಕೋಲ್ ಗ್ರೇ ಯೂಸ್ ಮಾಡಿದ್ದಾರೆ. ಇಷ್ಟು ಡಾರ್ಕ್ ಹೌಸ್ ಅಂದ್ರೆ ಭಯ ಆಗಲ್ವಾ? ಅದಕ್ಕೆ ಆನ್ಸರ್ ಒಂದೇ. ಇದು ಭಯಪಡೋ ಮನೆ ಅಲ್ಲ, ಬೋಲ್ಡ್ ಡಿಸೈನ್ ಸ್ಟೇಟ್ಮೆಂಟ್. ಮನೆಯ ಯಾವ ಕಾರ್ನರ್ ಕೂಡ ಪ್ಲೇನ್ ಇಲ್ಲ, ಎಕ್ಸಾಕ್ಟ್ಲಿ ಕರಣ್ ಜೋಹರ್ ಪರ್ಸನಾಲಿಟಿ ತರ. ವಾಲ್ಸ್ ನಲ್ಲಿ ಬ್ಯೂಟಿಫುಲ್ ಬುಕ್ ಮ್ಯಾಚ್ಡ್ ಮಾರ್ಬಲ್ ಪ್ಯಾಟರ್ನ್ ಇದೆ. ಬಾತ್ರೂಮ್ಸ್ ಫ್ಲೋರ್ ನಲ್ಲಿ ಜಾಮೆಟ್ರಿಕಲ್ ಪ್ಯಾಟರ್ನ್, ವಾಲ್ ಪ್ಯಾನೆಲಿಂಗ್ ನಲ್ಲಿ ಎಲಿಗೆಂಟ್ ಗೋಲ್ಡನ್ ಟಚಸ್ ಕೊಟ್ಟಿದ್ದಾರೆ. ಆದ್ರೆ ಈ ಮನೆಯ ಬಿಗ್ಗೆಸ್ಟ್ ಹೈಲೈಟ್ ಲೈಟಿಂಗ್. ಇಲ್ಲಿ ಎಲ್ಲೂ ಟ್ಯೂಬ್ ಲೈಟ್ ಯೂಸ್ ಮಾಡಿಲ್ಲ. ಇನ್ಸ್ಟೆಡ್ 3 ಲೇಯರ್ಸ್ ಆಫ್ ಲೈಟಿಂಗ್ ಮಾಡಿದ್ದಾರೆ. ಫಸ್ಟ್ ಸೀಲಿಂಗ್ ಕೋವೆ ಲೈಟ್ಸ್, ಇದರಿಂದ ಸ್ಪೇಸ್ ಇನ್ನೂ ದೊಡ್ಡದಾಗಿ ಎಂಡ್ಲೆಸ್ ಫೀಲ್ ಕೊಡುತ್ತೆ. ಸೆಕೆಂಡ್ ಲೀನಿಯರ್ ಸ್ಪಾಟ್ ಲೈಟ್ಸ್, ಇವು ಇಂಟೀರಿಯರ್ಸ್ಗೆ ಡ್ರಾಮ್ಯಾಟಿಕ್ ಲುಕ್ ಕ್ರಿಯೇಟ್ ಮಾಡುತ್ತೆ. ಥರ್ಡ್, ಮನೆ ತುಂಬಾ ವಾಲ್ ಲ್ಯಾಂಪ್ಸ್ ಮತ್ತು ಟೇಬಲ್ ಲ್ಯಾಂಪ್ಸ್ ಯೂಸ್ ಮಾಡಿದ್ದಾರೆ. ಅದರಿಂದ ಡಾರ್ಕ್ ಕಲರ್ ವಾಲ್ಸ್ ಕೂಡ ಬ್ರೈಟ್, ಪ್ರೀಮಿಯಂ ಮತ್ತು ಸೂಪರ್ ಲಕ್ಸುರಿ ಆಗಿ ಕಾಣಿಸುತ್ತೆ. ಇನ್ನೊಂದು ಸ್ಪೆಷಲ್ ಥಿಂಗ್, ಓಲ್ಡ್ ಸ್ಟೈಲ್ ಝುಮಾರ್ ಇಲ್ಲ, ಮಾಡರ್ನ್ ಡಿಸೈನರ್ ಹ್ಯಾಂಗಿಂಗ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಮನೆಗೆ ಬಂದವರು ನೋಟಿಸ್ ಮಾಡದೆ ಹೊರಗೆ ಹೋಗೋದೇ ಇಂಪಾಸಿಬಲ್. ಕಮೆಂಟ್ ಮಾಡಿ ಹೇಳಿ, ಕರಣ್ ಜೋಹರ್ ಅವರ ಮನೆಯ ಯಾವ ಡಿಸೈನ್ ಐಡಿಯಾ ನಿಮ್ಗೆ ಇಷ್ಟ ಆಯ್ತು? ನಿಮ್ಮ ಡ್ರೀಮ್ ಹೋಮ್ ನಲ್ಲಿ ಯಾವ ಫೀಚರ್ನ ನೀವು ಹಾಕಿಸ್ತೀರಾ?